ಇವರಿಬ್ರು ರುಚಿತಾ ಮತ್ತೆ ಇಶಿತಾ ಅಂತ ಚಿಕ್ಕಲ್ಲಿಂದನೂ ಒಂದೇ ಸ್ಕೂಲು ಒಟ್ಟಿಗೆ ಓದಿ ಬೆಳೆದಿರೋರು. ರುಚಿತನಿಗೆ ಇಶಿತನ್ ಕಂಡ್ರೆ ಸ್ವಲ್ಪನೂ ಆಗೋದಿಲ್ಲ. ನನಗೆ ಅವಳು ಕಂಡ್ರೆ ಯಾಕಾಗಲ್ಲ, ಏನು ಎತ್ತ ಎಲ್ಲ ಕಾರಣನ ಮುಂದೆ ಸ್ಟೋರಿಲಿ ತಿಳ್ಕೊಳ್ಳೋಣ. ಸ್ಟೋರಿ ಮುಂದೆ ಏನಾಗುತ್ತೆ ಅಂತ ನೋಡೋದಕ್ಕಿಂತ ಮೊದಲು ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಗುಡ್ ಮಾರ್ನಿಂಗ್ ಸರ್. ನಮ್ಮನ್ನ ಬರೋದಕ್ಕೆ ಹೇಳಿದ್ರಂತೆ, ಯಾಕೆ ಏನಾದರೂ ಹೇಳಬೇಕಿತ್ತಾ ಸರ್? ಹೌದಮ್ಮ ಇಶಿತಾ, ಈ ಸರಿ ನಮ್ಮ ಕಾಲೇಜಿಗೆ ನೀನು ಟಾಪರು. ನಿನ್ನಿಂದ ನಮ್ಮ ಕಾಲೇಜ್ ನೇಮ್ ತುಂಬ ಎತ್ತರಕ್ಕೆ ಬೆಳೆಸಿದ್ಯಮ್ಮ. ಬರೀ ಕಾಲೇಜಿಗಲ್ಲಮ್ಮ, ಸ್ಟೇಟ್ಗೆ ಟಾಪರ್ ಆಗಿದೆಯಾ. ಹಾಗಾಗಿನೇ ನಮ್ಮ ಕಾಲೇಜ್ ನೇಮು ಎತ್ತರಕ್ಕೆ ಬೆಳೆದಿರೋದು. ಎಲ್ಲನೂ ನೀನು ಕೊಟ್ಟಿರೋ ಕ್ರೆಡಿಟ್ ಅಮ್ಮ ನಮಗೆ. ಓಹೋ, ಅಂದ್ರೆ ಸರ್ ಇವಳ ಜೊತೆ ನನ್ನ ಕರೆದಿದ್ದಾರೆ ಅಂದ್ರೆ ನಾನು ಐ ಥಿಂಕ್ ಟಾಪರೇ ಆಗಿರ್ತೀನಿ. ನನ್ನನ್ನು ಕೂಡ ಹೀಗೆ ಶಬಾಷ್ ಅಂತ ಹೇಳೋದಕ್ಕೆ ಕರೆದಿರ್ತಾರೆ. ವಾವ್, ಒಳ್ಳೇದಾಯ್ತು. ಇವತ್ತು ಮನೆಗೆ ಹೋಗಿ ಎಲ್ರಿಗೂ ನಾನು ಹೇಳಿಬಿಟ್ಟು ಅದು ಎಷ್ಟು ಆನಂದ ಪಡ್ಬೋದು. ಅಯ್ಯಯ್ಯೋ, ನಂದೇನಿದೆ ಸರ್, ನಾನು ನೀವು ಪಾಠ ಮಾಡಿರೋದನ್ನ ಓದ್ಕೊಂಡಿದ್ದೀನಿ ಅಷ್ಟೇ. ನೀವೆಲ್ಲ ತುಂಬ ಚೆನ್ನಾಗಿ ಪಾಠ ಮಾಡಿದ್ದಕ್ಕೇನೆ ನಾನು ಸ್ಟೇಟ್ಗೆ ಫಸ್ಟ್ ಬರೋದಕ್ಕಾಯ್ತು. ಹಾಗೆಲ್ಲ ಏನೂ ಇಲ್ಲಮ್ಮ. ನಾವು ಎಷ್ಟೇ ಚೆನ್ನಾಗಿ ಪಾಠ ಮಾಡಿದ್ರು ಮಕ್ಕಳಿಗೆ ಓದ್ಕೊಳ್ಬೇಕು ಅನ್ನೋ ಮನಸ್ಸಿರಬೇಕು. ಆ ಮನಸ್ಸು ನಿನ್ನಲ್ಲಿತ್ತು. ಹಾಗಾಗಿನೇ ನೀನು ಇಡೀ ಸ್ಟೇಟ್ಗೆನೆ ಫಸ್ಟ್ ಬಂದಿರೋದು. ಸರ್, ನನ್ನ ಕೂಡ ಕರೆದಿದ್ದೀರಾ? ಅಂದ್ರೆ ನಾನು ಸ್ಟೇಟ್ಗೆ ಫಸ್ಟ್ ಬಂದಿದ್ದೀನಾ? ನನ್ನನ್ನು ಅಭಿನಂದನೆ ಮಾಡೋದಕ್ಕೋಸ್ಕರ ಕರೆದಿದ್ದೀರಾ ನೀವು? ಜಸ್ಟ್ ಶಟ್ ಅಪ್ ರುಚಿತಾ. ಅರೆ, ಯಾಕೆ ಸರ್, ಯಾಕೆ ಇಷ್ಟು ಜೋರಾಗಿ ಹೇಳ್ತಿದ್ದೀರಾ? ಇನ್ನೇನು ಮತ್ತೆ, ನೀನು ಮಾಡೋ ಗನಂದಾರಿ ಕೆಲಸಗಳಿಗೆ ನಿನ್ನನ್ನು ಕೂರಿಸ್ಬಿಟ್ಟು ಅಭಿನಂದನೆ ಮಾಡಬೇಕಾ? ಇಷ್ಟು ಚೆನ್ನಾಗಿ ಟಾಪರ್ ಆಗಿರೋ ಫ್ರೆಂಡ್ ಜೊತೆ ಇರ್ತೀಯ, ಯಾವಾಗಲೂ ನೆಟ್ಟಿಗೆ ಓದೋದಕ್ಕೆ ಬರಲ್ವಾ? ನಿನ್ನಿಂದಾಗಿ ನಮ್ಮ ಕಾಲೇಜ್ ಮರ್ಯಾದೆನೇ ಹೋಯ್ತು. ನೀನು ಎಲ್ಲ ಸಬ್ಜೆಕ್ಟಲ್ಲೂ ಕಡಿಮೆ ಮಾರ್ಕ್ಸ್ ತಗೊಂಡಿರೋದಲ್ಲದೆ ಇಂಗ್ಲೀಷ್ನಲ್ಲಿ ಫೇಲ್ ಆಗಿದೆಯಾ. ಏನು, ನಾನು ಇಂಗ್ಲಿಷ್ನಲ್ಲಿ ಫೇಲ್ ಆಗಿದ್ದೀನಾ? ಇಲ್ಲ ಸರ್, ನಾನು ಈ ಸರಿ ಕಷ್ಟಪಟ್ಟು ಓದಿ ಬರ್ದಿದ್ದೀನಿ. ಇವಳಿಗಿಂತನೂ ಟಾಪಲ್ಲಿ ಬರಬೇಕು ಅಂತ ನಾನು ಫೇಲ್ ಆಗಿರೋಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ಏನು ನಿನ್ನ ಮಾತಿನ ಅರ್ಥ? ವ್ಯಾಲ್ಯೂ ಮಾಡೋರೇ ಸರಿಯಾಗಿಲ್ಲ ಅಂತನಾ? ನೋಡು ರುಚಿತಾ, ಕರೆಕ್ಟಾಗಿ ಓದಿದಿದ್ರೆ ನಿನ್ನ ಫ್ರೆಂಡ್ ಇಶಿತನ್ ಹಾಗೆ ನೀನು ಟಾಪಲ್ಲಿ ಬರ್ತಿದ್ದೆ. ಬರೀ ಬೂಟಾಟ್ಕೆ ಮಾತಾಡಿ ಆಡಿನೇ ಕಾಲೇಜ್ ಮುಗಿತಾ ಬಂತು. ನನಗಂತೂ ನಿನ್ನಿಂದ ತುಂಬಾನೇ ಅವಮಾನ ಆಯಿತು. ಇಂಥ ಒಳ್ಳೆ ಫ್ರೆಂಡ್ ಜೊತೆನೂ ನೀನಿದ್ದು ಬುದ್ಧಿ ಕಲ್ತಿಲ್ಲ ಅಂದರೆ ಇನ್ನು ಹೇಗೆ ಬುದ್ಧಿ ಕಲಿತೀಯಾ? ಒಂದು ಕೆಲಸ ಮಾಡು, ನಿನ್ನ ಫ್ರೆಂಡ್ ಇಶಿತನ್ ಮನೆಗೆ ಹೋಗಿ ಟ್ಯೂಷನ್ ಆದರೂ ತಗೋ. ಅವಾಗಲಾದರೂ ನಿನಗೆ ಸ್ವಲ್ಪ ತಲೆಗೆ ವಿದ್ಯೆ ಹತ್ತುತ್ತೆ. ಇದೇನೇ ರುಚಿತಾ, ನೀನು ಎಕ್ಸಾಮಲ್ಲಿ ಕಾಪಿ ಹೊಡೆದ್ರೂ ಪಾಸ್ ಆಗೋದಕ್ಕಾಗಿಲ್ವಲ್ಲೇ? ಏನು ಹೇಳ್ದೆ ನೀನು? ಇಶಿತನ್ಗಿಂತನೂ ಟಾಪಲ್ಲಿ ಬರ್ತೀನಿ ಅಂತನಾ? ಟಾಪ್ ಕತೆ ಬಿಡು, ಅವಳಿಗಿಂತ ಲಾಸ್ಟಿಗೂ ಬಂದಿಲ್ಲ. ಅವಳ ಮನೆ ಹಾಳಾಗೋಗ್ಲಿ, ನನಗಿಂತನೂ ಲಾಸ್ಟಿಗೆ ಬಂದಿದ್ಯಲ್ಲೇ. ನಾನಾದರೂ ಎಲ್ಲ ಸಬ್ಜೆಕ್ಟು ಕ್ಲಿಯರ್ ಮಾಡ್ಕೊಂಡಿದ್ದೀನಿ, ಆದರೆ ನೀನು ಇಂಗ್ಲೀಷ್ನ ಬ್ಯಾಕ್ ಉಳಿಸ್ಕೊಂಡಿದ್ಯಲ್ಲೇ. ಮಾತೆತ್ತಿದ್ರೆ ಸಾಕು ಟುಸ್ಸು ಪಸ್ಸು ಅಂತ ಇಂಗ್ಲೀಷ್ ಮಾತಾಡ್ತೀಯಾ, ಆದರೆ ಇಂಗ್ಲೀಷ್ ಎಕ್ಸಾಮ್ನ ಪಾಸ್ ಮಾಡ್ಕೊಳ್ಳೋದಕ್ಕಾಗಿಲ್ವಾ ನಿನಗೆ? ನೋಡು ಅನಿತಾ, ಸುಮ್ಮನೆ ಆ ಇಶಿತನ್ನ ನನ್ನ ಜೊತೆ ಕಂಪೇರ್ ಮಾಡಿ ನನಗೆ ಕೆಟ್ಟ ಕೋಪ ಬರ್ಸ್ಬೇಡ. ಆಮೇಲೆ ಪರಿಣಾಮ ಚೆನ್ನಾಗಿರೋದಿಲ್ಲ. ನಿನ್ಗೇನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಆಹಾಹಾ, ಕೈಲಾಗದೆ ಇರೋನು ಮೈಯೆಲ್ಲ ಪಚ್ಕೊಂಡ ಅನ್ನೋ ಹಾಗೆ ನಿನ್ ಕೈಯಲ್ಲಿ ಏನು ಮಾಡೋದಕ್ಕಾಗದೆ ಇದ್ರೂ ಪರವಾಗಿಲ್ಲ, ನನ್ ಮೇಲೆ ಕೋಪ ಮಾತ್ರ ಬೇಗ ಬರುತ್ತಲ್ವಾ? ರುಚಿತಾ, ಇಶಿತಾ ನಿನ್ಗಿಂತಾನು ಬೆಸ್ಟ್ ಕಣೆ, ಯಾವಾಗ್ಲೂ ಟಾಪ್ ಅಲ್ಲೇ ಇರ್ತಾಳೆ. ಛೇ, ನಾನು ಇಶಿತನ್ಗಿಂತನೂ ಟಾಪ್ ಅಲ್ಲಿ ಬರ್ಬೇಕು ಅಂತ ಕಷ್ಟಪಟ್ಟು ರಾತ್ರಿ ಎಲ್ಲ ನಿದ್ದೆ ಬಿಟ್ಕೊಂಡು ಕಾಪಿ ಚೀಟಿ ರೆಡಿ ಮಾಡಿದೆ. ಎಕ್ಸಾಮ್ ಹಾಲಲ್ಲಿ ಇನ್ವಿಜಿಲೇಟರಿಗೆ ಗೊತ್ತಾಗಬಾರ್ದು ಅಂತ ಹೇಗೇಗೋ ಮ್ಯಾನೇಜ್ ಮಾಡ್ಕೊಂಡು ಕಾಪಿ ಹೊಡೆದು ಬರ್ದ್ರೂ ಕೂಡ ನಾನು ಫೇಲ್ ಆದ್ನಲ್ಲ. ಛೇ, ಇವಾಗ ಮನೆಗೆ ಹೋಗಿ ಏನಂತ ಹೇಳೋದು? ಮನೇಲಿ ಏನು ಹೇಳು, ಏನು ಅರ್ಥನೇ ಆಗ್ತಿಲ್ಲ. ಎಲ್ಲ ಆ ಇಶಿತನಿಂದನೇ ಆಗಿದ್ದು. ಯಾವಾಗಲೂ ನನಗಿಂತ ಮುಂದೆ ಇರ್ತಾಳೆ, ಅವಳಿಂದ ನಾನು ಹೇಳ್ಸ್ಕೊಳ್ಳೋದೇ ಆಯ್ತು. ಅರೆ ಇಶಿತಾ, ಏನಮ್ಮ ಅಪರೂಪಕ್ಕೆ ಬಂದಿದ್ಯಾ? ಬಾ ಕುತ್ಕೋ. ಅದೇನಿಲ್ಲ ಆಂಟಿ, ನಾನು ಕ್ಯಾಂಪಸ್ ಸೆಲೆಕ್ಷನಲ್ಲಿ ಸೆಲೆಕ್ಟ್ ಆಗಿದೆ. ದೊಡ್ಡ ಕಂಪ್ನಿನಲ್ಲಿ ಕೆಲಸ ಸಿಕ್ಕಿದೆ, ಅದು ಬೇರೆ ವರ್ಕ್ ಫ್ರಮ್ ಹೋಮು. ಹಾಗಾಗಿ ಮನೇಲಿ ಪಾಯಸ ಮಾಡಿದ್ರು, ಹಾಗೆ ನಿನ್ನ ಫ್ರೆಂಡ್ ಮನೆಗೆ ಕೊಟ್ಬಾ ಅಂತ ಹೇಳಿದ್ರು, ಅದಕ್ಕೆ ತಗೊಂಡು ಬಂದೆ. ಓ ಹೌದಾ, ಒಳ್ಳೇದಾಗ್ಲಮ್ಮ. ಛೇ, ಹಾಳದವಳು, ಇವಾಗಲೇ ಬಂದು ಹೇಳಬೇಕಿತ್ತಾ? ಇವಾಗ ಅಮ್ಮ ಕೇಳ್ತಾಳೆ, ಏನಂತ ಹೇಳಿ? ರುಚಿತಾ, ನಿನ್ನ ರಿಸಲ್ಟ್ ಏನಾಯಿತು? ಹಾಗೆ ಕ್ಯಾಂಪಸ್ ಸೆಲೆಕ್ಷನ್ಗೆ ನಾನು ಟ್ರೈ ಮಾಡ್ತೀನಿ ಅಂತ ಹೇಳ್ತಿದ್ದೆ, ಏನಾಯಿತು? ಸೆಲೆಕ್ಟ್ ಆಯ್ತಾ?
ಅದು ಅಣ್ಣ, ಹಾ ಅಣ್ಣ, ನಾನು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ದೀನಿ. ನನ್ನ ರಿಸಲ್ಟ್ ಕೂಡ ತುಂಬ ಚೆನ್ನಾಗೇ ಬಂತು. ಕ್ಯಾಂಪಸ್ ಸೆಲೆಕ್ಷನ್ಗೆ ನಾನು ಟ್ರೈ ಮಾಡೋದಕ್ಕೆ ಆಗೇ ಇಲ್ಲ ಅಣ್ಣ. ಅವತ್ತು ತುಂಬ ಜನ ಇದ್ರಾ, ಹಾಗಾಗಿ ನಾನು ಹೋಗಿದ್ದು ಸ್ವಲ್ಪ ಲೇಟ್ ಆಗಿಬಿಟ್ಟಿತ್ತು. ಹಾಗಾಗಿ ಸುಮ್ಮನಾದೆ. ಹೇಗೂ ನನ್ನ ರಿಸಲ್ಟ್ ಎಲ್ಲ ಚೆನ್ನಾಗಿದೆ ಅಲ್ವಾ, ನಾನು ಬೇರೆ ಕಡೆ ಟ್ರೈ ಮಾಡ್ತೀನಿ ಬಿಡು. ನನಗೆ ಗೊತ್ತಿತ್ತು ನನ್ನ ತಂಗಿ ಚೆನ್ನಾಗೇ ಓದಿರ್ತಾಳೆ, ಚೆನ್ನಾಗಿ ಬರ್ದಿರ್ತಾಳೆ ಅಂತ. ಕ್ಯಾಂಪಸ್ ಸೆಲೆಕ್ಷನ್ ಇಲ್ಲದೆ ಇದ್ರೆ ಏನಾಯ್ತು, ಬೇರೆ ಕಡೆ ಇಂಟರ್ವ್ಯೂ ಅಟೆಂಡ್ ಮಾಡಿ ನೀನು ಜಾಬ್ ತಗೊಂತೀಯ. ಅಬ್ಬಾ, ಏನೋ ಬಚಾವಾದೆ. ಇರೋ ವಿಷಯ ಹೇಳಿದಿದ್ರೆ ಇವತ್ತು ಅಮ್ಮ ಅಣ್ಣನ ಹತ್ರ ಮಂಗಳಾರತಿ ಎತ್ತಿಸ್ಕೋಬೇಕಿತ್ತು. ಅದು ಅದು ರುಚಿತಾ, ಕಾಲೇಜಲ್ಲಿ ನಿನ್ನ ರಿಸಲ್ಟ್ ಫೇಲ್ ಆಗಿದೆ ಅಂತ ಸರ್ ತುಂಬ ಬೈದ್ರಲ್ವಾ, ಅದಕ್ಕೆ ನೀನು ಬೇಜಾರು ಮಾಡ್ಕೋಬೇಡ ಆಯ್ತಾ. ಸರ್ ಹಾಗೆ ಏನಾದರೂ ಹೇಳ್ತಾ ಇರ್ತಾರೆ, ನೀನು ತಲೆ ಕೆಡ್ಸ್ಕೋಬೇಡ. ನಾಳೆಯಿಂದ ನಾನೇ ನಿನಗೆ ಹೇಳ್ಕೊಡ್ತೀನಿ. ಇನ್ನೊಂದ್ಸರಿ ಎಕ್ಸಾಮ್ ಕಟ್ಟಿ ಎಲ್ಲಾನು ಕ್ಲಿಯರ್ ಮಾಡ್ಕೊ. ಆಂಟಿ, ನೀವು ಕೂಡ ಅವಳಿಗೆ ಏನು ಹೇಳಬೇಡಿ. ಪಾಪ, ಅವಳು ಚೆನ್ನಾಗೇ ಓದಿದ್ದಿದ್ಲು. ಆದರೆ ನೆಕ್ಸ್ಟ್ ಟೈಮ್ ಮತ್ತೆ ಕಟ್ಟಿ ನಾನೇ ಚೆನ್ನಾಗಿ ಓದಿಸ್ಬಿಟ್ಟು ಬರೆಸ್ತೀನಿ, ಕ್ಲಿಯರ್ ಆಗುತ್ತೆ. ರುಚಿತಾ, ಇಷ್ಟೊತ್ತು ನೀನು ಹೇಳಿದ್ದು ಸುಳ್ಳ ಹಾಗಾದ್ರೆ? ಅಂದ್ರೆ ಇವಾಗ ಸುಳ್ಳು ಬೇರೆ ಹೇಳೋದು ಕಲ್ತಿದ್ಯಾ? ಇಶಿತನ್ ಜೊತೆ ಇದ್ದು ನೆಟ್ಟಗೆ ನಿನಗೆ ಪಾಸ್ ಮಾಡ್ಕೊಳ್ಳೋದಕ್ಕಾಗಿಲ್ಲ ಅಂದ್ರೆ ಇನ್ ಯಾರ ಜೊತೆ ಬಿಟ್ರೆ ನೀನ್ ಚೆನ್ನಾಗಿ ಓದ್ತೀಯಾ? ಅಷ್ಟು ಚೆನ್ನಾಗಿ ಓದ್ತಾಳೆ, ಅವಳ ಜೊತೆ ಇದ್ದೆ ನಿನಗೆ ಪಾಸ್ ಮಾಡ್ಕೊಳ್ಳೋಕ್ಕಾಗಲ್ಲಲ್ಲ. ಛೇ, ಅವಳ ಕಾಲಡಿ ಹೋಗಿ ನುಸಿ, ಅವಾಗ್ಲಾದ್ರೂ ಬುದ್ಧಿ ಬರುತ್ತೆ ನಿನ್ಗೆ. ಅವಳಂತೂ ಪ್ರತಿ ವಿಷಯದಲ್ಲೂ ಟಾಪಲ್ಲೇ ಇರ್ತಾಳೆ, ಆದರೆ ನೀನು ಅವಳು ಕೆಳಗೂ ಇರಲ್ಲ, ಲಾಸ್ಟಲ್ಲಿ ಎಂಡಿಂಗಲ್ಲಿ ಇರ್ತೀಯ. ಅದು ಯಾವಾಗ ನಿನಗೆ ಬುದ್ಧಿ ಬರುತ್ತೋ. ಛೇ, ನನಗಂತೂ ನಿನ್ನ ತಂಗಿ ಅನ್ಕೊಳ್ಳೋಕೆ ನಾಚಿಕೆ ಆಗ್ತಿದೆ. ಅಷ್ಟು ಸೋಂಬೇರಿ, ಏನಕ್ಕೂ ಪ್ರಯೋಜನ ಇಲ್ದೋಳು ನೀನು. ಅಮ್ಮ, ನಿನ್ನ ಮಗಳನ್ನ ಇಲ್ಲಿವರೆಗೂ ನೀನು ಓದಿಸಿದ ದಂಡ. ಅವಳಿಗೆ ಸುಮ್ಮನೆ ಮದುವೆ ಮಾಡಿ ಗಂಡನ ಮನೆಗಾದ್ರೂ ಕಳಿಸು, ಅಲ್ಲಿ ಕೆಲಸ ಮಾಡಿಕೊಂಡು ಅವ್ರನ್ನ ನೋಡ್ಕೊಂಡಾರು ಇರಲಿ. ಛೇ, ಆ ಇಶಿತಾನಿಂದ ಯಾವಾಗ್ಲೂ ಯಾವಾಗ್ಲೂ ನಾನಂತೂ ಬೈಸ್ಕೊಳ್ಳೋದೇ ಆಯ್ತು. ಮನೆಯವ್ರ ಹತ್ರ, ಫ್ರೆಂಡ್ಸ್ ಹತ್ರ, ಕಾಲೇಜಲ್ಲಿ ಪ್ರಿನ್ಸಿಪಲ್ ಹತ್ರ, ಟೀಚರ್ಸ್ ಹತ್ರ, ಎಲ್ಲರ ಹತ್ರನೂ ಅವಮಾನ ಮಾಡಿಸ್ಕೊಳ್ಳೋದೇ ಆಯ್ತು. ಅವಳಂತೂ ಯಾಕಾದ್ರೂ ನನ್ನ ಜೊತೆಗೆ ಬರ್ತಾಳೋ. ನಾನು ಬೇರೆಯವ್ರ ಜೊತೆ ಹೋದ್ರೆ ನಮ್ಮ ಮನೇಲಿ ಬಿಡಲ್ಲ, ಅವ್ರ ಜೊತೆಗೆ ಹೋದ್ರೆ ನನಗಂತೂ ಮರ್ಯಾದೆನೇ ಇರಲ್ಲ. ಛೇ, ಇಶಿತಾ ಎಲ್ಲದರಲ್ಲೂ ಟಾಪಲ್ಲಿ ಇರ್ತಾಳೆ. ತಾನು ನೋಡೋದಕ್ಕೂ ತುಂಬ ಸುಂದರವಾಗಿ, ಪ್ರತಿ ಕೆಲಸನೂ ನೀಟಾಗಿ ಮಾಡೋದು, ಓದು ಬರಹದಲ್ಲಿ ತುಂಬ ಮುಂದೆ ಇರೋದು. ರುಚಿತನಿಗೆ ಇದೇ ಕಾರಣಕ್ಕೆ ಇಶಿತನ್ ಮೇಲೆ ಕೋಪ. ಯಾಕೆ ಅಂದ್ರೆ ಇಶಿತನಿಗೆ ಡೆಡ್ ಆಪೋಸಿಟ್ ಆಗಿ ರುಚಿತಾ ಇರ್ತಾಳೆ. ರುಚಿತಾ ಓದು ಬರಹನು ತುಂಬ ಕೇರ್ಲೆಸ್ ಆಗಿ ಮಾಡೋದು, ಹಾಗೆ ಯಾವ ಕೆಲಸನೂ ಬರೋದಿಲ್ಲ, ಬೇರೆಯವ್ರ ಜೊತೆ ಕೋಪ ಮಾಡ್ಕೊಳ್ಳೋದು. ಇದೆಲ್ಲದರಿಂದ ಮನೆಯವರು, ಪ್ರಿನ್ಸಿಪಲ್ಲು, ಟೀಚರ್ಸು, ಫ್ರೆಂಡ್ಸು ಎಲ್ಲರೂ ಇಶಿತನಿಗೆ ಹೋಲಿಸಿ ಗೇಲಿ ಮಾಡ್ತಾ ಇರ್ತಾರೆ. ಹಾಗಾಗಿನೇ ಇಶಿತನ್ ಕಂಡ್ರೆ ತುಂಬಾನೇ ಕೋಪ ಇವಳಿಗೆ. ಹೀಗೆ ಇಶಿತನ್ ಮೇಲೆ ದ್ವೇಷ ಮಾಡ್ತಾ ಮಾಡ್ತಾನೆ ಒಂದ್ ಸ್ವಲ್ಪ ದಿನ ಕಳಿಯತ್ತೆ. ಅರೆ, ಇದೇನಮ್ಮ ಇದು? ಮನೇಲಿ ಅಣ್ಣ ಕಾಣ್ತಾನೆ ಇಲ್ಲ, ಎಲ್ಲೋಗಿದ್ದಾನೆ ಬೆಳಗ್ಗೆ ಬೆಳಗ್ಗೆ? ಅದೇನಿಲ್ಲ ಕಣೆ, ನಿನ್ನಣ್ಣ ಯಾವ್ದೋ ಹುಡುಗಿನ ಪ್ರೀತಿ ಮಾಡ್ತಾ ಇದ್ದಾನಂತೆ. ಹಾಗಾಗಿ ಅವನಿಗೂ ಹೇಗೂ ಮದ್ವೆ ತಯಾರಿ ಮಾಡ್ತಾ ಇದ್ವಲ್ವಾ, ಅದಕ್ಕೆ ಆ ಹುಡುಗಿನ ಮನೆಗೆ ಕರ್ಕೊಂಡು ಬಂದು ಪರಿಚಯ ಮಾಡ್ಕೊಡ್ತೀನಿ ಅಂತ ಕರ್ಕೊಂಡು ಬರೋದಕ್ಕೆ ಹೋಗಿದ್ದಾನೆ. ಏನು, ಅಣ್ಣ ಪ್ರೀತಿ ಮಾಡ್ತಿದ್ದಾನ? ವಾವ್, ಹಾಗಾದ್ರೆ ನಮ್ಮ ಮನೆಗೆ ಅದಕ್ಕೆ ಬರ್ತಾಳೆ. ಅದಕ್ಕೆ ಹೇಗಿದ್ದಾಳೆ ಅಂತ ನಾನು ನೋಡ್ಬೇಕು. ಅವ್ರ ಹತ್ರ ಚೆನ್ನಾಗಿ ಮಾತಾಡ್ಕೊಂಡು ಅವ್ರೇನು ಅಡುಗೆ ಮಾಡ್ಕೊಡ್ತಾರೋ ಎಲ್ಲಾನು ಮಾಡಿಸ್ಕೊಂಡು ತಿನ್ಬೇಕು. ನನಗಂತೂ ಪಾರ್ಟ್ನರ್ ಸಿಕ್ಕಾಗುತ್ತೆ. ಹೌದು ಕಣೆ, ನಿನಗೆ ಪಾರ್ಟ್ನರ್ ಸಿಕ್ಕಾಗೆ ಆಗುತ್ತೆ. ಆದ್ರೆ ಅವಳ ಹತ್ರ ಜೋರಾಗಿ ಮಾತಾಡೋದು, ನಮ್ಮ ಹತ್ರ ಎಲ್ಲ ಜಗಳ ಮಾಡ್ತೀಯಲ್ಲ, ಹಾಗೆ ಮಾಡೋದೆಲ್ಲ ಮಾಡಬೇಡ ಆಯ್ತಾ? ಅಯ್ಯೋ ಇಲ್ಲಮ್ಮ, ನಾನು ನಿಮ್ಮ ಹತ್ರ ಜಗಳ ಮಾಡ್ದಂಗೆ ಅವ್ರ ಹತ್ರ ಒಂದಿನನೂ ಮಾಡಲ್ಲ. ಬೇಕಾದ್ರೆ ನೋಡ್ತಾ ಇರು, ಅವರೇ ಹೇಳ್ಬೇಕು ರುಚಿತಾ ಎಷ್ಟು ಒಳ್ಳೆಯವಳು ಅಂತ. ಓ, ಅಣ್ಣ ಬಂದ ಅನ್ಸುತ್ತೆ. ಹೊರಗಡೆ ಡೋರ್ ಓಪನ್ ಆದಾಗ ಅನಿಸ್ತು. ಇಷ್ಟು ದಿನ ರುಚಿತಾ ಯಾರನ್ನ ತುಂಬಾ ದ್ವೇಷ ಮಾಡ್ತಾ ಇದ್ಲು, ಯಾರನ್ನ ಕಂಡ್ರೆ ಆಗ್ತಾ ಇರ್ಲಿಲ್ವೋ, ಯಾರ ಮೇಲೆ ತುಂಬಾ ಕೋಪ ಮಾಡ್ಕೊತಾ ಇದ್ಲು, ಹಾಗೆ ಯಾರನ್ನ ಇವಳಿಗೆ ಹೋಲಿಸ್ಬಿಟ್ಟು ಗೇಲಿ ಮಾಡ್ತಾ ಇದ್ರು, ಅವಳೇ ತನ್ನ ಅತ್ತಿಗೆ ಆಗೋದಕ್ಕೆ ಎದುರಿಗೆ ಬಂದು ನಿಂತಿದ್ದಾಳೆ. ಅಣ್ಣ ಪ್ರೀತಿ ಮಾಡ್ತಿರೋ ಹುಡುಗಿ ತನ್ನ ಫ್ರೆಂಡ್ ಇಶಿತಾನೆ ಅನ್ನೋದು ರುಚಿತನಿಗೆ ಕಣ್ಣೆದ್ರಿಗೆ ಕಾಣಿಸ್ತಾ ಇದೆ. ಮುಂದೆ ಏನ್ ಮಾಡ್ತಾಳೆ? ಈ ಮದ್ವೆಗೆ ರುಚಿತಾ ಒಪ್ಕೋತಾಳ? ಇಶಿತನ ಅತ್ತಿಗೆ ಅಂತ ಕರೀತಾಳ? ಮುಂದೆ ಏನಾಗತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ. ಭಾರತಿ ಭಟ್ಟನ್ ಅವರು ಕಮೆಂಟ್ ಮಾಡಿದ್ರು ಹಾಯ್ ಹೇಳಿ ಅಂತ. ಹಾಯ್ ಭಾರತಿ, ಹೇಗಿದ್ದೀರಾ? ಸಾರಿ, ನೀವು ತುಂಬ ದಿನದ ಹಿಂದೆ ಕಮೆಂಟ್ ಮಾಡಿದ್ರಿ, ಬಟ್ ರಿಪ್ಲೈ ಮಾಡೋದಕ್ಕಾಗಿರಲಿಲ್ಲ. ವಿದ್ಯಾ ಅನ್ನೋರು ಕಮೆಂಟ್ ಮಾಡಿದ್ರು ಇವತ್ತು ಅವ್ರ ವೆಡ್ಡಿಂಗ್ ಆ್ಯನಿವರ್ಸರಿ ವಿಶ್ ಮಾಡಿ ಅಂತ. ಹಾಯ್ ವಿದ್ಯಾ, ವಿಶ್ ಯು ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ಯಾವಾಗಲೂ ನೀವು ನಿಮ್ಮ ಗಂಡ ಹ್ಯಾಪಿಯಾಗಿರಿ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ.
ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ದೀರಾ. ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು. ಸರಿ, ಹಾಗಾದರೆ ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.